ನಲ್ಲಿ ಇವತ್ತು ಉತ್ಖನನ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಸ್ಐಟಿ ಅಧಿಕಾರಿಗಳ ಕೈ ಸೇರಿಲ್ಲ ಜಿಪಿಆರ್ ಯಂತ್ರವನ್ನ ಬೆಂಗಳೂರಿನಿಂದ ತರಿಸಿಕೊಳ್ಬೇಕಾಗಿದೆಯಂತೆ. ಅಲ್ಲೆಲ್ಲೂ ಕೂಡ ಸ್ಥಳೀಯವಾಗಿ ಜಿಪಿಆರ್ ಯಂತ್ರ ಲಭ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಏನು ಉತ್ಖನನ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಎಸ್ಪೆಷಲಿ 13ನೇ ಪಾಯಿಂಟ್ ಅಲ್ಲಿ ಬಹಳ ಆಳದಲ್ಲಿ ಇದೆ ಶವಗಳು ಅಂತ ಆ ವ್ಯಕ್ತಿ ಹೇಳಿದ್ದಾನೆ ಅಂತ ಹೇಳಲಾಗಿದೆ. ಹಾಗಾಗಿ ಅಲ್ಲಿಗೆ ಫಸ್ಟ್ ಜಿಪಿಆರ್ ಯಂತ್ರವನ್ನ ತರಿಸಿ ಅದನ್ನ ನೋಡ್ಬಿಟ್ಟು ಆಮೇಲೆ ಅಗೆಯುವಂತ ಪ್ಲಾನ್ ಇದೆ ಅಂತ ಹೇಳಲಾಗ್ತಾ ಇದೆ. ಜಿಪಿಆರ್ ಬರಕ್ಕೆ ಬೆಂಗಳೂರಿಂದ ಬರಬೇಕದು ಸೋಮವಾರ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ಇವತ್ತು ಜೆಸಿಬಿಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಚಿಕ್ಕ ಹಿಟಾಚಿ ಯಂತ್ರಗಳನ್ನ ತಗೊಂಡೋಗಿ ಅಲ್ಲಿ ಕಾಡೊಳಗೆ ನಿನ್ನೆ ಆ ದೃಶ್ಯಗಳಿದ್ದು. ಇವತ್ತು ಇನ್ನೂ ಕೂಡ ಏನು ಉತ್ಖನನ ಆರಂಭ ಆಗಿಲ್ಲ. ಆದ್ರೆ ಇವತ್ತು ಏನ್ ಮಾಡ್ತಾರ, ಹಾಗಾದ್ರೆ ವಿಚಾರಣೆಯನ್ನ ಮುಂದುವರಿಸ್ತಾರಾ, ಬೆಳ್ತಂಗಡಿ ಸ್ಟೇಷನ್ ನಲ್ಲಿ ವಿಚಾರಣೆಯನ್ನ ಮುಂದುವರಿಸ್ತಾರಾ, ಅಥವಾ ಇವತ್ತು ಹೊಸ ಜಾಗಗಳ ಮಾರ್ಕಿಂಗ್ ಏನಾದ್ರೂ ಆಗತ್ತಾ, ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅಪ್ಡೇಟ್ 13ನೇ ಪಾಯಿಂಟ್ ನಲ್ಲಿ ಇವತ್ತು ಉತ್ಖನನ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಸ್ಐಟಿ ಅಧಿಕಾರಿಗಳ ಕೈ ಸೇರಿಲ್ಲ ಜಿಪಿಆರ್ ಯಂತ್ರವನ್ನ ಬೆಂಗಳೂರಿನಿಂದ ತರಿಸಿಕೊಳ್ಬೇಕಾಗಿದೆಯಂತೆ. ಅಲ್ಲೆಲ್ಲೂ ಕೂಡ ಸ್ಥಳೀಯವಾಗಿ ಜಿಪಿಆರ್ ಯಂತ್ರ ಲಭ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಏನು ಉತ್ಖನನ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಎಸ್ಪೆಷಲಿ 13ನೇ ಪಾಯಿಂಟ್ ಅಲ್ಲಿ ಬಹಳ ಆಳದಲ್ಲಿ ಇದೆ ಶವಗಳು ಅಂತ ಆ ವ್ಯಕ್ತಿ ಹೇಳಿದ್ದಾನೆ ಅಂತ ಹೇಳಲಾಗಿದೆ. ಹಾಗಾಗಿ ಅಲ್ಲಿಗೆ ಫಸ್ಟ್ ಜಿಪಿಆರ್ ಯಂತ್ರವನ್ನ ತರಿಸಿ ಅದನ್ನ ನೋಡ್ಬಿಟ್ಟು ಆಮೇಲೆ ಅಗೆಯುವಂತ ಪ್ಲಾನ್ ಇದೆ ಅಂತ ಹೇಳಲಾಗ್ತಾ ಇದೆ. ಜಿಪಿಆರ್ ಬರಕ್ಕೆ ಬೆಂಗಳೂರಿಂದ ಬರಬೇಕದು ಸೋಮವಾರ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ಇವತ್ತು ಜೆಸಿಬಿಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಚಿಕ್ಕ ಹಿಟಾಚಿ ಯಂತ್ರಗಳನ್ನ ತಗೊಂಡೋಗಿ ಅಲ್ಲಿ ಕಾಡೊಳಗೆ ನಿನ್ನೆ ಆ ದೃಶ್ಯಗಳಿದ್ದು. ಇವತ್ತು ಇನ್ನೂ ಕೂಡ ಏನು ಉತ್ಖನನ ಆರಂಭ ಆಗಿಲ್ಲ. ಆದ್ರೆ ಇವತ್ತು ಏನ್ ಮಾಡ್ತಾರ, ಹಾಗಾದ್ರೆ ವಿಚಾರಣೆಯನ್ನ ಮುಂದುವರಿಸ್ತಾರಾ, ಬೆಳ್ತಂಗಡಿ ಸ್ಟೇಷನ್ ನಲ್ಲಿ ವಿಚಾರಣೆಯನ್ನ ಮುಂದುವರಿಸ್ತಾರಾ, ಅಥವಾ ಇವತ್ತು ಹೊಸ ಜಾಗಗಳ ಮಾರ್ಕಿಂಗ್ ಏನಾದ್ರೂ ಆಗತ್ತಾ, ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅಪ್ಡೇಟ್ 13ನೇ ಪಾಯಿಂಟ್ ನಲ್ಲಿ ಇವತ್ತು ಉತ್ಖನನ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಸ್ಐಟಿ ಅಧಿಕಾರಿಗಳ ಕೈ ಸೇರಿಲ್ಲ ಜಿಪಿಆರ್ ಯಂತ್ರವನ್ನ ಬೆಂಗಳೂರಿನಿಂದ ತರಿಸಿಕೊಳ್ಬೇಕಾಗಿದೆಯಂತೆ. ಅಲ್ಲೆಲ್ಲೂ ಕೂಡ ಸ್ಥಳೀಯವಾಗಿ ಜಿಪಿಆರ್ ಯಂತ್ರ ಲಭ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಏನು ಉತ್ಖನನ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಎಸ್ಪೆಷಲಿ 13ನೇ ಪಾಯಿಂಟ್ ಅಲ್ಲಿ ಬಹಳ ಆಳದಲ್ಲಿ ಇದೆ ಶವಗಳು ಅಂತ ಆ ವ್ಯಕ್ತಿ ಹೇಳಿದ್ದಾನೆ ಅಂತ ಹೇಳಲಾಗಿದೆ. ಹಾಗಾಗಿ ಅಲ್ಲಿಗೆ ಫಸ್ಟ್ ಜಿಪಿಆರ್ ಯಂತ್ರವನ್ನ ತರಿಸಿ ಅದನ್ನ ನೋಡ್ಬಿಟ್ಟು ಆಮೇಲೆ ಅಗೆಯುವಂತ ಪ್ಲಾನ್ ಇದೆ ಅಂತ ಹೇಳಲಾಗ್ತಾ ಇದೆ. ಜಿಪಿಆರ್ ಬರಕ್ಕೆ ಬೆಂಗಳೂರಿಂದ ಬರಬೇಕದು ಸೋಮವಾರ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ಇವತ್ತು ಜೆಸಿಬಿಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಚಿಕ್ಕ ಹಿಟಾಚಿ ಯಂತ್ರಗಳನ್ನ ತಗೊಂಡೋಗಿ ಅಲ್ಲಿ ಕಾಡೊಳಗೆ ನಿನ್ನೆ ಆ ದೃಶ್ಯಗಳಿದ್ದು. ಇವತ್ತು ಇನ್ನೂ ಕೂಡ ಏನು ಉತ್ಖನನ ಆರಂಭ ಆಗಿಲ್ಲ. ಆದ್ರೆ ಇವತ್ತು ಏನ್ ಮಾಡ್ತಾರ, ಹಾಗಾದ್ರೆ ವಿಚಾರಣೆಯನ್ನ ಮುಂದುವರಿಸ್ತಾರಾ, ಬೆಳ್ತಂಗಡಿ ಸ್ಟೇಷನ್ ನಲ್ಲಿ ವಿಚಾರಣೆಯನ್ನ ಮುಂದುವರಿಸ್ತಾರಾ, ಅಥವಾ ಇವತ್ತು ಹೊಸ ಜಾಗಗಳ ಮಾರ್ಕಿಂಗ್ ಏನಾದ್ರೂ ಆಗತ್ತಾ, ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅಪ್ಡೇಟ್ 13ನೇ ಪಾಯಿಂಟ್ ನಲ್ಲಿ ಇವತ್ತು ಉತ್ಖನನ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಸ್ಐಟಿ ಅಧಿಕಾರಿಗಳ ಕೈ ಸೇರಿಲ್ಲ ಜಿಪಿಆರ್ ಯಂತ್ರವನ್ನ ಬೆಂಗಳೂರಿನಿಂದ ತರಿಸಿಕೊಳ್ಬೇಕಾಗಿದೆಯಂತೆ. ಅಲ್ಲೆಲ್ಲೂ ಕೂಡ ಸ್ಥಳೀಯವಾಗಿ ಜಿಪಿಆರ್ ಯಂತ್ರ ಲಭ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಏನು ಉತ್ಖನನ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಎಸ್ಪೆಷಲಿ 13ನೇ ಪಾಯಿಂಟ್ ಅಲ್ಲಿ ಬಹಳ ಆಳದಲ್ಲಿ ಇದೆ ಶವಗಳು ಅಂತ ಆ ವ್ಯಕ್ತಿ ಹೇಳಿದ್ದಾನೆ ಅಂತ ಹೇಳಲಾಗಿದೆ. ಹಾಗಾಗಿ ಅಲ್ಲಿಗೆ ಫಸ್ಟ್ ಜಿಪಿಆರ್ ಯಂತ್ರವನ್ನ ತರಿಸಿ ಅದನ್ನ ನೋಡ್ಬಿಟ್ಟು ಆಮೇಲೆ ಅಗೆಯುವಂತ ಪ್ಲಾನ್ ಇದೆ ಅಂತ ಹೇಳಲಾಗ್ತಾ ಇದೆ. ಜಿಪಿಆರ್ ಬರಕ್ಕೆ ಬೆಂಗಳೂರಿಂದ ಬರಬೇಕದು ಸೋಮವಾರ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ಇವತ್ತು ಜೆಸಿಬಿಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಚಿಕ್ಕ ಹಿಟಾಚಿ ಯಂತ್ರಗಳನ್ನ ತಗೊಂಡೋಗಿ ಅಲ್ಲಿ ಕಾಡೊಳಗೆ ನಿನ್ನೆ ಆ ದೃಶ್ಯಗಳಿದ್ದು. ಇವತ್ತು ಇನ್ನೂ ಕೂಡ ಏನು ಉತ್ಖನನ ಆರಂಭ ಆಗಿಲ್ಲ. ಆದ್ರೆ ಇವತ್ತು ಏನ್ ಮಾಡ್ತಾರ, ಹಾಗಾದ್ರೆ ವಿಚಾರಣೆಯನ್ನ ಮುಂದುವರಿಸ್ತಾರಾ, ಬೆಳ್ತಂಗಡಿ ಸ್ಟೇಷನ್ ನಲ್ಲಿ ವಿಚಾರಣೆಯನ್ನ ಮುಂದುವರಿಸ್ತಾರಾ, ಅಥವಾ ಇವತ್ತು ಹೊಸ ಜಾಗಗಳ ಮಾರ್ಕಿಂಗ್ ಏನಾದ್ರೂ ಆಗತ್ತಾ, ಇನ್ನಷ್ಟೇ ಗೊತ್ತಾಗಬೇಕಾಗಿದೆ.
13ನೇ ಪಾಯಿಂಟ್ನಲ್ಲಿ ಇವತ್ತು ಉತ್ಖನನ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಸ್ಐಟಿ ಅಧಿಕಾರಿಗಳ ಕೈ ಸೇರಿಲ್ಲ ಜಿಪಿಆರ್ ಯಂತ್ರವನ್ನ ಬೆಂಗಳೂರಿನಿಂದ ತರಿಸಿಕೊಳ್ಬೇಕಾಗಿದೆಯಂತೆ. ಅಲ್ಲೆಲ್ಲೂ ಕೂಡ ಸ್ಥಳೀಯವಾಗಿ ಜಿಪಿಆರ್ ಯಂತ್ರ ಲಭ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಏನು ಉತ್ಖನನ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಎಸ್ಪೆಷಲಿ 13ನೇ ಪಾಯಿಂಟ್ ಅಲ್ಲಿ ಬಹಳ ಆಳದಲ್ಲಿ ಇದೆ ಶವಗಳು ಅಂತ ಆ ವ್ಯಕ್ತಿ ಹೇಳಿದ್ದಾನೆ ಅಂತ ಹೇಳಲಾಗಿದೆ. ಹಾಗಾಗಿ ಅಲ್ಲಿಗೆ ಫಸ್ಟ್ ಜಿಪಿಆರ್ ಯಂತ್ರವನ್ನ ತರಿಸಿ ಅದನ್ನ ನೋಡ್ಬಿಟ್ಟು ಆಮೇಲೆ ಅಗೆಯುವಂತ ಪ್ಲಾನ್ ಇದೆ ಅಂತ ಹೇಳಲಾಗ್ತಾ ಇದೆ. ಜಿಪಿಆರ್ ಬರಕ್ಕೆ ಬೆಂಗಳೂರಿಂದ ಬರಬೇಕದು ಸೋಮವಾರ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ಇವತ್ತು ಜೆಸಿಬಿಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಚಿಕ್ಕ ಚಿಕ್ಕ ಹಿಟಾಚಿ ಯಂತ್ರಗಳನ್ನ ತಗೊಂಡೋಗಿ ಅಲ್ಲಿ ಕಾಡೊಳಗೆ ನಿನ್ನೆ ಆ ದೃಶ್ಯಗಳಿದ್ದು. ಇವತ್ತು ಇನ್ನೂ ಕೂಡ ಏನು ಉತ್ಖನನ ಆರಂಭ ಆಗಿಲ್ಲ. ಆದ್ರೆ ಇವತ್ತು ಏನ್ ಮಾಡ್ತಾರ ಹಾಗಾದ್ರೆ ವಿಚಾರಣೆಯನ್ನ ಮುಂದುವರಿಸ್ತಾರಾ? ಬೆಳ್ತಂಗಡಿ ಸ್ಟೇಷನ್ ನಲ್ಲಿ ವಿಚಾರಣೆಯನ್ನ ಮುಂದುವರಿಸ್ತಾರಾ ಅಥವಾ ಇವತ್ತು ಹೊಸ ಜಾಗಗಳ ಮಾರ್ಕಿಂಗ್ ಏನಾದ್ರೂ ಆಗತ್ತಾ? ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅಪ್ಡೇಟ್ 13ನೇ ಪಾಯಿಂಟ್ನಲ್ಲಿ ಇವತ್ತು ಉತ್ಖನನ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಸ್ಐಟಿ ಅಧಿಕಾರಿಗಳ ಕೈ ಸೇರಿಲ್ಲ ಜಿಪಿಆರ್ ಯಂತ್ರವನ್ನ ಬೆಂಗಳೂರಿನಿಂದ ತರಿಸಿಕೊಳ್ಬೇಕಾಗಿದೆಯಂತೆ. ಅಲ್ಲೆಲ್ಲೂ ಕೂಡ ಸ್ಥಳೀಯವಾಗಿ ಜಿಪಿಆರ್ ಯಂತ್ರ ಲಭ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಏನು ಉತ್ಖನನ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಎಸ್ಪೆಷಲಿ 13ನೇ ಪಾಯಿಂಟ್ ಅಲ್ಲಿ ಬಹಳ ಆಳದಲ್ಲಿ ಇದೆ ಶವಗಳು ಅಂತ ಆ ವ್ಯಕ್ತಿ ಹೇಳಿದ್ದಾನೆ ಅಂತ ಹೇಳಲಾಗಿದೆ. ಹಾಗಾಗಿ ಅಲ್ಲಿಗೆ ಫಸ್ಟ್ ಜಿಪಿಆರ್ ಯಂತ್ರವನ್ನ ತರಿಸಿ ಅದನ್ನ ನೋಡ್ಬಿಟ್ಟು ಆಮೇಲೆ ಅಗೆಯುವಂತ ಪ್ಲಾನ್ ಇದೆ ಅಂತ ಹೇಳಲಾಗ್ತಾ ಇದೆ. ಜಿಪಿಆರ್ ಬರಕ್ಕೆ ಬೆಂಗಳೂರಿಂದ ಬರಬೇಕದು ಸೋಮವಾರ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ಇವತ್ತು ಜೆಸಿಬಿಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಚಿಕ್ಕ ಚಿಕ್ಕ ಹಿಟಾಚಿ ಯಂತ್ರಗಳನ್ನ ತಗೊಂಡೋಗಿ ಅಲ್ಲಿ ಕಾಡೊಳಗೆ ನಿನ್ನೆ ಆ ದೃಶ್ಯಗಳಿದ್ದು. ಇವತ್ತು ಇನ್ನೂ ಕೂಡ ಏನು ಉತ್ಖನನ ಆರಂಭ ಆಗಿಲ್ಲ. ಆದ್ರೆ ಇವತ್ತು ಏನ್ ಮಾಡ್ತಾರ ಹಾಗಾದ್ರೆ ವಿಚಾರಣೆಯನ್ನ ಮುಂದುವರಿಸ್ತಾರಾ? ಬೆಳ್ತಂಗಡಿ ಸ್ಟೇಷನ್ ನಲ್ಲಿ ವಿಚಾರಣೆಯನ್ನ ಮುಂದುವರಿಸ್ತಾರಾ ಅಥವಾ ಇವತ್ತು ಹೊಸ ಜಾಗಗಳ ಮಾರ್ಕಿಂಗ್ ಏನಾದ್ರೂ ಆಗತ್ತಾ? ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕೊಡ್ತಾ ಇರುತ್ತೆ. ಪ್ರತಿನಿತ್ಯದ ಒಂದು ಏನೆಲ್ಲ ತನಿಖೆಯನ್ನ ಮಾಡಿದ್ವಿ, ತನಿಖೆಯ ಭಾಗವಾಗಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಪ್ರತಿನಿತ್ಯದ ವರದಿಯನ್ನ ತಮ್ಮ ಮೇಲಧಿಕಾರಿಗಳಿಗೆ ಅವರು ಮಾಹಿತಿಯನ್ನ ರವಾನೆ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಮೇಲಧಿಕಾರಿಗಳು ಗೃಹ ಇಲಾಖೆಗೂ ಕೂಡ ಅದೇ ರೀತಿಯಾದಂತಹ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ತನಿಖೆ ಪೂರ್ಣಗೊಳ್ಳುವವರೆಗೂ ಕೂಡ ಅದು ಅಂತಿಮ ವರದಿ ಆಗಷ್ಟೇ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗ ಸಿಗ್ತಾ ಇರುವಂತಹ ಮಾಹಿತಿ ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ ಅನ್ನೋದು ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ ವಿನಃ ಈಗ ಎಲ್ಲರೂ ಕೂಡ ನೋಡ್ತಿದ್ದಾರೆ. ಇಡೀ ರಾಜ್ಯದ ಜನತೆ ನೋಡಿದರೆ ಅದೆಲ್ಲರೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ. ಅದನ್ನ ಹೊರತುಪಡಿಸಿ ಇನ್ಸೈಡ್ ಏನಾಗ್ತಾ ಇದೆ ಅನ್ನೋದನ್ನ ಎಸ್ಐಟಿ ಎಲ್ಲೂ ಕೂಡ ರಿವೀಲ್ ಮಾಡೋದಿಲ್ಲ, ರಿವೀಲ್ ಮಾಡಲೂಬಾರದು. ಅದು ಮ್ಯಾಂಡೇಟರಿ ಕೂಡ. ಶ್ರೀಲಕ್ಷ್ಮಿ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿದೆ ನಾಗೇಂದ್ರ ಬಾಬು. ಬ್ರೇಕಿಂಗ್